ಎನ್ಕೌಂಟರ್. ಲೇಖಕರು ಕುಂ ವೀರಭದ್ರಪ್ಪ. ಆ ಘಟನೆ ಗತಿಸಿ 3 ದಶಕಗಳು ಉರುಳಿವೆ. ಆದರೂ ವರ್ತಮಾನಕ್ಕೆ ಹತ್ತಿರ ಇವೆ. ಅವುಗಳು ಮೆಲುಕು ಹಾಕಲು ಮಾತ್ರ ಸೂಕ್ತವೆಂದು ಭಾವಿಸಿದ್ದೆ. ಆದರೆ ಅವುಗಳು ಇತ್ತೀಚಿನ ದಿವಸಗಳಲ್ಲಿ ಅಂತರಂಗಕ್ಕೆ ದಾಳಿ ಇಕ್ಕುವುದು, ತಮ್ಮನ್ನೂ ಅಭಿವ್ಯಕ್ತಿಸು ಎಂದು ಒತ್ತಾಯಿಸುವುದು ಹೆಚ್ಚಿದೆ. ಆ ಘಟನೆಗಳ ಕುರಿತು ಕೆಲವು ಗೆಳೆಯರ ಬಳಿ ಚರ್ಚಿಸಿ ಮನಸ್ಸನ್ನು ಹಗುರ ಮಾಡಿಕೊಂಡಿರುವೆ. ಆದರೆ ಕಥೆ ಕಾದಂಬರಿಗೆ ಸಂಬಂಧಿಸಿದ ಸೃಜನಶೀಲ ಪರಿವೇಶಗಳನ್ನು ಅವುಗಳಿಗೆ ತೊಡಿಸುವುದಾಗಿಲ್ಲ. ಆಂಧ್ರ ಗಡಿಸೀಮೆಯ ಶಿಲಾಯುಗೀಯ ಬದುಕನ್ನು, ರಾಯಲಸೀಮೆಯ ಸಾಮಾಜಿಕ ಮೃಗೀಯ ವಿನ್ಯಾಸವನ್ನು, ಒಂದು ಬೊಗಸೆ ನೀರಿನ ಆಸರೆಗಾಗಿ ಬಿರುಕುಗಳನ್ನು ಮುಡಿದಿರುವ ಭೂಮಿಯನ್ನು, ಯೌವನವನ್ನು ಅಪಹರಿಸುವ, ಅಕಾಲಿಕ ವೃದ್ಧಾಪ್ಯವನ್ನು ಪ್ರಸಾದಿಸುವ, ಅಕಾಲಿಕ ಮರಣವನ್ನು ಕರುಣಿಸುವ, ಜಠರಗಳನ್ನು ಅವರವರ ಬೆನ್ನು ಮೂಳೆಗಳಿಗೆ ಲೇಪಿಸುವ, ಕ್ರೌರ್ಯ ಸಂಬಂಧಿ ಪಾರಿಭಾಷಿಕ ಕಠಿಣ ಪದಗಳನ್ನು ಅವ್ಯಾಹತವಾಗಿ ಕಲಿಸುವ ಈ ಪ್ರಾಂತದೊಂದಿಗೆ ಹಲವು ದಶಕಗಳ ಕಾಲ ಒಡನಾಡಿರುವ ನನಗೆ, ವಿಶಾಲಾಂಧ್ರ ಪ್ರದೇಶದಾದ್ಯಂತ ಗೊತ್ತು ಗುರಿಯಿಲ್ಲದೆ ಸಂಚರಿಸಿರುವ ನನಗೆ, ಹಲವು ಚಳವಳಿಗಳ ನೇತಾರರ ಸಂಗಡ ಹಗಲಿರುಳು ಒಡನಾಡಿರುವ, ಅವರ ಸಂಗಡ ಸೈದ್ಧಾಂತಿಕ ಜಗಳಗಳನ್ನು ಆಡಿರುವ ನನಗೆ, ಹಲವು ಸಲ ಮೃತ್ಯುವಿನ ಗುಹೆ ಹೊಕ್ಕು ಬಂದಿರುವ ನನಗೆ, ಅಸಹಾಯಕ ಅಮಾಯಕ ಸುಪಾರಿ ಕಿಲ್ಲರುಗಳ ಬದುಕಿನ ಆಳ ಅಗಲಗಳನ್ನು ಬಲ್ಲವನಾದ ನನಗೆ, ಅಷ್ಟೇ ಅಲ್ಲದೆ ಅಳ್ಳಗಡ್ಡ ಭೂಮಾನಾಗಿರೆಡ್ಡಿ, ಅದೇ ಪಟ್ಟಣದ ಗಂಗುಲ ಪ್ರತಾಪರೆಡ್ಡಿ, ನಂದಿಕೊಟ್ಕೂರಿನ ಭೈರೆಡ್ಡಿ ರಾಜಶೇಖರ್ ರೆಡ್ಡಿ, ಪಾಣ್ಯಂ ಬಿಜ್ಜಂ ಪಾರ್ಥಸಾರಥಿ ರೆಡ್ಡಿಯವರೇ ಮೊದಲಾದ ಹುಲಿ ಸವಾರರ ಸಂಗಡ ಲೇಖಕನಾಗಿ ವಾಗ್ವಾದ ನಡೆಸಿರುವ ನನಗೆ ಈ ಒಂದು ಎನ್ಕೌಂಟರ್ ಕುರಿತು ಬರೆಯುವುದರಲ್ಲಿ ವಿಶೇಷವಿಲ್ಲ ಅಂದನಿಸಿದ್ದು ಸಹಜವೇ. ಅದು ಪೊಲೀಸ್ ಎನ್ಕೌಂಟರ್ನಲ್ಲಿ ಕಪ್ಪು ಯಾವುದು ಬಿಳಿ ಯಾವುದು? ಈ ಕುರಿತಂಥ ಫಲಿತಾಂಶವನ್ನು ಚಿಕ್ಕ ಹಸುಳೆ ನೀಡುವುದಲ್ಲವೇ? ಇದರ ಬಗ್ಗೆ ಬರೆದರೆ ಅದು 11ರಲ್ಲಿ ಇನ್ನೊಂದು ಆಗುವುದಲ್ಲದೆ ಪ್ರಯೋಜನವೇನು? ಆದರೆ ಆ ಎನ್ಕೌಂಟರ್ 3 ದಶಕಗಳಿಂದ ನಿರಂತರವಾಗಿ ಕಾಡುತ್ತಲೇ ಇರುವುದು, ಪ್ರತಿ ಸಲ ಕೊಟ್ಟೂರಿನಿಂದ ಹೊರಟೊಡನೆ ಆ ಘಟನೆ ಪ್ರತಿ ಮೈಲಿಗಲ್ಲಿಗೆ ತನ್ನ ಬೆಳೆಯುವ ಪ್ರಮಾಣ ಹೆಚ್ಚಿಸಿಕೊಳ್ಳುವುದು, ಹಲಕುಂದಿ ದಾಟಿದೊಡನೆ ಬಳ್ಳಾರಿ ನಗರದ ನಟ್ಟ ನಡುವೆ ಇರುವ ಏಕಶಿಲಾ ಬೆಟ್ಟ ಗೋಚರಿಸಲಾರಂಭಿಸಿದೊಡನೆ, ಥಾರ್ ರಸ್ತೆಗಡ್ಡವಿರುವ ತುಂಗಭದ್ರಾ ಅಣೆಕಟ್ಟಿನ ಕಾಲುವೆ ದಾಟಿದೊಡನೆ ಕಣ್ಣುಗಳು ಬಲಕ್ಕೊರಳುತ್ತವೆ. ತಾಳೆ ತೆಂಗಿನ ವೃಕ್ಷಗಳು ಕೈಬೀಸಿ ಕರೆವವು. ಆ ಹಲವು ಗಿಡಗಳ ನಡುವೆ ಜೀರ್ಣ ಸ್ಥಿತಿಯಲ್ಲಿರುವ ಹಂಚಿನ ಮನೆ ಬಿಟ್ಟ ನಿಟ್ಟುಸಿರು ತಾಕಿಸಿಕೊಂಡು ಬೆಚ್ಚಿದಂತೆ ಭಾಸವಾಗುವುದು. 10 ಬುಲೆಟ್ಗಳಿಂದ ಜರ್ಜರಿತವಾದ ಶರೀರ ನನ್ನ ಕಣ್ಣ ಪಾಪೆಗಳ ಮುಂದೆ ಪ್ರೇತ ನರ್ತನ ಮಾಡಿದಂತೆನ್ನಿಸುವುದು. ಅದರ ಅರ್ಧಾಂಗಿನಿ ವಿಜಯಲಕ್ಷ್ಮಿ ಅಲಿಯಾಸ್ ಬುಜ್ಜಿ, మన గురించి ఎందుకు కథ వ్రాయవు, వ్రాయడానికి దమ్ము లేదా ಎಂದು ಒತ್ತಾಯಿಸಿದಂತಾಗುವುದು. ಬರೆಯುವುದಕ್ಕೆ ಏನದರಲ್ಲಿ ವಿಶೇಷ? ಸಿನಿಮಾಗಳಲ್ಲೂ ಅದೇ, ದೈನಿಕಗಳಲ್ಲೂ ಅದೇ, ಮಾತುಕತೆಯಲ್ಲೂ ಅದೇ, ಕಾಂತಾ ಸಂಹಿತೆಯಲ್ಲೂ ಅದೇ, ದೈನಂದಿನ ಕ್ರಿಯಾಕಲಾಪಗಳಲ್ಲೂ ಅದೇ. ಯೋಚಿಸಿದರೆ ಮನಸ್ಸು ಮೈಲಿಗೆ, ಮಲಗಿದರೆ ನಿದ್ದೆ ಮೈಲಿಗೆ, ಕಂಡ ಕನಸು ಮೈಲಿಗೆ, ಪತ್ನಿಯ ಸೌಂದರ್ಯ ಮೈಲಿಗೆ, ಮಕ್ಕಳ ಮೇಲಿನ ಮಮತೆ ಮೈಲಿಗೆ, ಉಣ್ಣುವ ಅನ್ನ ಮೈಲಿಗೆ, ಕುಡಿಯುವ ಉದಕ ಮೈಲಿಗೆ, ಮೈಥುನ ಮೈಲಿಗೆ, ವಿಸರ್ಜಿಸುವ ಮಲ ಮೂತ್ರ ಮೈಲಿಗೆ. ಅಷ್ಟೇ ಅಲ್ಲದೆ ಸಂವೇದನೆಗಳು, ಸಂಬಂಧವಾಚಕಗಳು, ಭಾವನೆಗಳು, ಪಂಚೇಂದ್ರಿಯಾನುಭವಗಳು ಮೈಲಿಗೆ, ಪತ್ರಿಕೆಗಳಲ್ಲಿನ ಪ್ರಶ್ನೆಗಳು ಮೈಲಿಗೆ, ಉತ್ತರಗಳೆಲ್ಲವೂ ಮೈಲಿಗೆ. ಮೈಲಿಗೆ ಕುರಿತು ಬರೆಯುವುದು ರೇಜ್ಗೆ ವಿಷಯವೆನ್ನಿಸಿತು. ಅಂದಹಾಗೆ ನಮ್ಮ ಬಳ್ಳಾರಿ ಜಿಲ್ಲೆ ಎಲ್ಲಾ ಅರ್ಥಗಳಲ್ಲೂ ನಿರುಪದ್ರವಿ ಪ್ರಾಂತ. ಹಿಂದಿದ್ದವರಿಂದ ಒದೆಸಿಕೊಳ್ಳುವ, ಮುಂದಿದ್ದವರಿಂದ ಹಾಯಿಸಿಕೊಳ್ಳುವ ಒಂದು ಚಿಕ್ಕ ಪ್ರತಿಭಟನೆ ವ್ಯಕ್ತಪಡಿಸದ ಪ್ರಜಾನಿಕ ಇಲ್ಲಿಯದು. ಎಲ್ಲಾ ಪ್ರಾತಿನಿಧ್ಯಗಳಿಂದ, ಎಲ್ಲಾ ಸಂಪನ್ಮೂಲಗಳಿಂದ, ಎಲ್ಲಾ ರಾಜಕಾರಣದ ಅವಕಾಶಗಳಿಂದ, ಅಂತಃಕರಣದಿಂದ ವಂಚಿತವಾಗಿರುವ ಪ್ರದೇಶ ಇದು. ಇಂಥ ಮುಗ್ಧ ಪ್ರದೇಶದಲ್ಲಿ ಅದು 3 ದಶಕಗಳ ಹಿಂದೆ ಒಂದು ಎನ್ಕೌಂಟರ್ ನಡೆಯಿತೆಂದರೆ, ನಡೆಸಿಕೊಂಡ ವ್ಯಕ್ತಿಯ ತಲೆ ಮೇಲೆ 2 ಲಕ್ಷ ಇನಾಮು ಇತ್ತೆಂದರೆ, ಆ ಎನ್ಕೌಂಟರ್ ನಾವೆಲ್ಲರೂ ಗೌರವಿಸುವ ಪೊಲೀಸ್ ಅಧಿಕಾರಿ ನೇತೃತ್ವದಲ್ಲಿ ಪೊಲೀಸರು ಮಾಡಿ ಉಭಯ ರಾಜ್ಯಗಳಲ್ಲಿ ಹೆಸರು ಸಂಪಾದಿಸಿದರೆಂದರೆ, ಈ ಕುರಿತು ಹೆಮ್ಮೆ ಪಡುವುದೋ ಹೆಮ್ಮೆ ಪಡದೇ ಇರುವುದೋ? ಇದು ಯಕ್ಷ ಪ್ರಶ್ನೆ. Sample complete. Ready to continue?